ನಾವು ಮೊದಲ ಗಂಡಸರು ಭಾರಿ ಶಾರ್ಟ್ ಎಂಬರ್ನವರು ತಲೆ ಕೆಳಗೆ ಕೇಳ್ತೀವಿ ಅಪ್ಪ. ಈ ಜಲ್ದಿನ ಅಂದ್ರೆ ಈಗ ನನ್ ಕೆಲ್ಸಕ್ ಬರವ ಸಾಕ್ಷಿ ನೀವಾದ್ರೆ ಅವ ನನ್ನ ಕೆಲ್ಸಕ್ ಬರ್ತೀನಿ ಅಂದಾನ. ಬಾ ತಿಂಡಿದ್ರ ಕರೆಕ್ಟ್ ಒಂದ್ಸಲ ಬಾ. ನಿಮ್ಮವ್ನ ಗೀಟಿ ಇದಕ್ಕೂ ರೆಡಿನ. ಹೌದ್ ಮತ್ತ ಈಗ ನೀವು ನಮ್ಮ ಕೆಲ್ಸಕ್ ಬಂದಾಗ ಅಯ್ಯೋ ನಮ್ಮೇನು ಮಾಡ್ಬೇಡ್ರಿ ಬಿಟ್ಬಿಡ್ರಿ ಕಾಲ್ ಮುಗಿತೀನಿ ಕೈ ಮುಗಿತೀನಿ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತಾವ? ಇನ್ನೊಂದಿಟ್ಟು ರಾಕ್ ಸಿಗತ್ತೆ ಮೈ ಮೇಲೆ ಬರ್ಬೇಕು ಅನ್ಸುತ್ತ. ಹೆಂಗ ಅನ್ಸುತ್ತ? ನಾವ ಕುಂತ ಬರ್ರಿ 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 ನಮ್ಮ ಬರ್ರಿ. ನಿಮ್ಗೆ ಕರೆಯಾಕತ್ತಿಲ್ಲ ಹೇಳಾಕತ್ತೀನಿ, ಮತ್ತ ಅಪರ್ಥ ಮಾಡ್ಕೋಬೇಡ್ರಿ. ಹೆಂಗ್ ನಾವ್ ಅಂದ್ರೆ ನಿಮಗೇನ್ ಅನ್ಸುತ್ತ? ಇದ್ದಿದ್ದು ಡಾಬ್ ಹಾಕೊಂಡು ಮಕ್ಕಳತ್ತ ಇಷ್ಟ ಪ್ರಪಂಚ. ನಾವು ಬೇಕು ಬೇಕಂದಾಗ ಎದುರಿಗಿದ್ದಾವ ಸಾಕ್ ಸಾಕಂತಿರ್ತಾನ, ನಾವು ಸಾಕ್ ಸಾಕಂದಾಗ ಎದುರಿಗಿದ್ದಾವ ಬೇಕು ಬೇಕಂತಿರ್ತಾನ. ಇಷ್ಟ ಪ್ರಪಂಚ. ನೀ ತಿಳ್ಕೊಂಡಂಗೆ ಎಲ್ಲರೂ ನಮ್ಮಂಗೆ ಸಂಭಾಯಿತರಂಗಿಲ್ಲವಿ. ಅದ್ರಾಗ ಮಿಕ್ಕಿದ ಮಕ್ಕಳು ಅಂತ ಇರ್ತಾರೆ. ವಿಕೃತ ಕಾಮಿ ಉಮೇಶ್ ರೆಡ್ಡಿ ತಮ್ಮಗಳು ಬಹಳ ಮಂದಿ ತುಂಬ್ಯಾರೀಗ. ನಿನಗೆಲ್ಲ ಅನುಭವ ಇದ್ದಂಗೆ ಬಿಡು. ಹೌದ, ಅನುಭವ ಇದ್ದಿದ್ದಕ್ಕ ಇಲ್ಲಿ ಬಂದಿನ ದೋಸ್ತ. ಏನೀಗ ನಾವು ಮೇಲ್ಗಡೆ ಟಾಪ್ ಡ್ರೆಸ್ ಹಾಕೊಂಡು ಸ್ಮಾರ್ಟ್ ಆಗಿ ಹೀರೋ ಕಣ್ಣಂಗ್ ಕಾಣ್ತೀವಿ ಅಂದ್ಕೊಳ್ಳಿ. ನಮ್ದು ಹೀರೋ ಕ್ಯಾರೆಕ್ಟರ್ ಅಲ್ಲಮ್ಮ, ಒಳಗಡೆ ವಿಲನ್ ತುಂಬಿಕೊಂಡಾನ. ಮ್ಯೂಸಿಕ್ ಬಾರಿ ಕೊಡ್ತೀವಿ ಬಿಡು. ಚಾ ಕುಡಿಸಿ ನಾವು ಗಗಳೇ ಅಂದ್ರ ನಾವು ಹೀರೋನ ಅಭಿಮಾನಿಗಳಲ್ಲ. ಸುದೀಶ್ ವಜ್ರಮುನಿ ಇಂಥವ ಅಭಿಮಾನಿಗಳು ನಾವೆಲ್ಲ. ಮತ್ತೆ ನಾ ಏನು ಶ್ರುತಿ ಸುಧಾರಣೆ ಅಭಿಮಾನಿ ಅಂತ ತಿಳಿದೇನು? ನಾನು ಪಕ್ಕಾ ಮಿಯಾ ಖಲೀಫ್ ಸನಿ ಲಿಯೋನ್ ಫ್ಯಾನ್ ಅದೀನಿ. ಇಂಥ ವಯಸ್ಸು ನಿನ್ನ ಬಾಯಾಗ ಅವ್ಯಾರಂತಾನ ಗೊತ್ತಿಲ್ಲಂಗ. ನಿನ್ನ ಬಾಯಿಗೆ ಹೆಂಗ್ ಗೊತ್ತ? ಅದೇನಂತಂದ್ರ ನಮ್ಮ ಮನೆ ಬಾಜು ಒಬ್ಬ ಅಜ್ಜ ಕಟ್ಟಿ ಮ್ಯಾಗ ಕುಂತು ಅವ್ರಿಬ್ರು ಹೆಸರು ಜಪ ಮಾಡಕತ್ತಿದ್ದ. ಏನಂತ? ನನ್ನ ಸಣ್ಣ ವಯಸ್ಸಿನಾಗ ಅವ್ರಿಬ್ರು ನನ್ನ ಕೈಯಾಗ ಏನಾದ್ರು ಸಿಕ್ಕಿದ್ರ ಏನ್ ಮಾಡ್ತಿದ್ದಂತ? ಅದು ಗಾಡಿ ಸೌಮ್ಯಾಗ ಅವ ಏನಂತಾನ ತಿಳಿಲಿಲ್ಲ. ಬಾಳ ಮಾಡಿ ಅವನು ಜಾನಿ ಸೀನ್ಸ್ ಅಂತ ಅಮ್ಮನ ಹಸದವ್ರ ಗಂಜಿ ಹಾಕವ ವೈದತ್ತಾಗ ಒಂದ್ ಹೆಣ್ಣು ನೀನು ಯಾಕ ಬಾಳ್ ತಬರ್ ಮಾಡಕತ್ತಿ ನೋಡ್ ಮತ್ತ ಹೋಗ್ಬೇಡ್ರಿ ಅಂದ್ರೆ ಇಲ್ಲ ಎದ್ದು ನಿನ್ ಕಡೆಯಿಂದ ಬಾಯಿ ಬಂದ ಅನಿಸ್ಕೋಬೇಕನ್ನ ಆಗೋದಿಲ್ಲ. ಮನೆಗೆ ಹೋಗ್ತೀನಿ, ಮನೆಗೆ ಹೋಗಿ ನಮ್ಮ ಅಪ್ಪನ ಕರ್ಕೊಂಬಂದ ಆಮೇಲೆ ನಿನ್ನ ಮೆಟ್ಟಗೆ ಹೊಡಿಸ್ತೇವೆ. ಹೊಡಿಸಿದ್ರು ಚಿಂತಿಲ್ಲ, ಆದ್ರೆ ಒಂದ್ಸಲ ಟಚಿಂಗ್ ಮಾಡಿ ನಮ್ಮಪ್ಪ ಬೈತಾನ. ನಿಮ್ಮ ಅಪ್ಪಗೆ ಯಾರು ಹೇಳೋದಿಲ್ಲ, ಇವ್ರು ಹೇಳ್ತಾರ ಹೇಳಂಗಿಲ್ಲ. ಒಳ್ಳೆಯದಾರ ಒಂದ ಸಲ ಹಂದಿಗಿಂದ ಹೇಗೆ ಹುಟ್ಟಿದ್ವಿ ಏನಂತ ಬರ್ಲೆ ಇನ್ನೊಮ್ಮೆ ಲಾಸ್ಟ್ ಅಂದ್ರೆ ಚಾಲು ಆತಪ್ಪ ತಂಡ್ಯಾಗ ನಿಂತಿನ ಲಾಸ್ಟ್ ಒಮ್ಮೆ ಮತ್ತೆ ಕೇಳಿದ್ರ ನೆಟ್ಟ ಹೆಂಗ್ ಹೊಡೆದ್ ಬಿಡವಿ. ಬಾಡ್ಕೋ ಊರ್ ಬಾಡ್ಕೋ ಹೋಗ್ಬಿಡು. ತಾಂಡ ತತ್ತಿ ಸಾನ್ ಹುಡುಗ ಮುಟ್ಟಿಸ್ಕೊಂಡ್ರೆ ಮೈ ಮೇಲೆ ಬರಾಕತ್ತಿಲ್ಲ. ಏನಿನ್ ತಿಂಡಿ? ನನಗ ತಿಂಡಿ ಪೆಂಡಿ ಅಂತ ಮಾತಾಡ್ಬೇಡವಿ. ಅಲ್ಲ ನನ್ನ ತಿಂಡಿ ಏನು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತೈತಿ. ನನ್ನ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡ. ನಾ ಏನೆಂಬುದು ಇಡೀ ಉತ್ತರ ಕರ್ನಾಟಕ ಗೊತ್ತೈತಿ. ನೀ ಹೆಣ್ಣು ಅನ್ನೋದು ಅರ್ಥ ಮಾಡ್ಕೊಂಡು ಮಾತಾಡ ಮೊದಲ. ನಾ ಹೆಣ್ಣು ಕರೆ, ಆದ್ರೆ ಈ ಹೆಣ್ಣ ಯಾವ ಗಂಡಸಿನಕಿನ ಎದರಾಗೂ ಕಮ್ಮಿ ಇಲ್ಲ. ಒಂದ್ ಕೈ ಮುಂದೆ ಇರ್ತಾನ. ಹೌದಾ? ಹಂಗಾದ್ರೆ ಗಂಡಸ ಏನೋ ಮಾಡಿ ತೋರಿಸಿದ್ರು ನೀ ಮಾಡಿ ತೋರಿಸ್ದೆ ಅಂದಂಗ? ಖಂಡಿತ ಮಾಡಿ ತೋರಿಸ್ತೀನಿ. ಅಕಸ್ಮಾತ್ ನಿನ್ನ ಕೈಲಿ ನೀಗ್ಲಿಲ್ಲ ಅಂದ್ರ? ನಾ ಮನುಷ್ಯರಿಗೆ ಹುಟ್ಟಿಲ್ಲ ಅಂತ ತಿಳ್ಕೊ, ನಮ್ಮ ಅಪ್ಪ ಹುಟ್ಟಿಲ್ಲ ಅಂತ ತಿಳ್ಕೊ. ಎಲ್ಲಾ ಗಂಡಸರು ಸಾಕ್ಷಿ ಅದ್ರಿಗೆ. ಎಲ್ಲ ಹೆಣ್ಮಕ್ಳು ಅಂತ ಯಾರಿಲ್ಲ, ನೀವ ಸಾಕ್ಷ್ಯ. ಹೌದಾ? ಬಂದ ಬಿಡು. ನಾನಲ್ಲಿಗ ನೋಡಿಲ್ಲ ಯಾಕ ನಾ ಸೋತಂಗ ಯಾಕ್ರ ನಾ ಎದ್ರಾಗೂ ಕಮ್ಮಿಲ್ಲ. ಏನ್ ಕಿಸಲೇನಲ್ಲ ಏನ್ ಮಾಡಂಗಂತ ಯಾಕೆ ತಲೆ ಕೆಡಿಸ್ಕೊಂತೀಯ? ನೀ ಒಳಗಲ್ಲ ಕುಂತವ್ರು ಬಾಳ್ತಾನೆ ಕಿಲೆ ಕುಂದಿರ್ತಾರೆ ನೋಡು. ಬೇಕಾದ್ರೆ ಎರಡು ಶೋಧ ಈಗ ಟಿಕೆಟ್ ತಗೊಂಡ್ರ ನೀ ಒಳ್ಳೆ ಬಂದಿಲ್ಲ ನಡ್ಬರ್ಕ ಬರೋದು ಬನ್ನಿ ಇಲ್ಲ. ತಾಯಿನ ಹೋದವಲ್ಲ ಕೊಟ್ಟು ಬಿಡು. ಇಟ್ಟು ಬಿಡು. ನಾನು ಬಿಡಿಸಿದೆಲ್ಲ ತಪ್ಪು ನೋಡೋದು. ಉಪಕಾರ ಹೇಳಿ ಜನರು ಈ ಉಪಕಾರ ಮಾಡ್ಬಾರ್ದು. ನನ್ನ ಕೈ ಕೆಟ್ಟ ಹುಷಾಟಲ್ಲ 50 ರೂಪಾಯಿ ಕೊಡ್ತೀನಿ ಕೊಡು.
ಇನ್ನು 10 ರೂಪಾಯಿ ಕಡಿಮೆ ಬಿಟ್ಟಲ್ಲ ಮನೆ ಏನಾದ್ರು ವ್ಯವಸ್ಥೆ ಮಾಡಿದ್ರೆ ಆಯ್ತು. ಓಯ್ ಮೊದಲು ನನಗೆ ಕೊಡು, ನಾ ಇವತ್ತು ಕೊಡ್ತೀನಿ. ಓಯ್ ಮೊದಲು ನಂದು ಕೊಡು, ನಾ ಇವತ್ತು ಮೊದಲು ಕೊಡ್ತೀನಿ. ನಂದು ನಾಯಿ ಕಚ್ಚಾಡಿದ್ರೆ ಕಚ್ಚಾಡ್ತಾರೆ. ಯಾರು ರೊಕ್ಕ ಕೊಡ್ತೀರೋ ಅವ್ರಿಗೆ ಬಟ್ಟೆ ಕೊಡ್ತೀನಪ್ಪ. ನಮ್ದು ಉದ್ರಿ ಖಾತೆ ಹೇಳಿಲ್ಲ, ಏನಿದ್ರು ಕ್ಯಾಶ್ ಅಂಡ್ ಕ್ಯಾರಿ. ನಮ್ದೇನು ಉದ್ರಿ ಅಲ್ವಾ, ನಮ್ದು ಕ್ಯಾಶ್ ಆನ್ ಡೆಲಿವರಿ. ನೋಡೇ ಬಂತು ಕ್ಯಾಶ್ ನೋಡೋಣ. ಅದು ಅರಬಿ ಕೊಡು, ಹೊಳೆ ನೀನು ರೊಕ್ಕ ಕೊಡ್ತೀನಿ. ये दे तू दिला तू देने वाला का घर बता तो नहीं चलते के फातिमा. ನನ್ನ ಮೇಲೆ ನಂಬಿಕೆ ಇಲ್ಲವೇ? ನಂಬೇಡ, ನಂಬು. ಕೈಯ ಕೊಡ್ತಾಳ ಶಂಭು. ಬೇಡ ಬರೋದಲ್ಲ ಇನ್ನ ಇವತ್ತು ಬರ್ತೈತಿ. ಏನ ಅದು ಚೇಂಜ್ ಇಲ್ಲ. 500 ಐತಿ. 50 ಕೊಡ್ತಾರ, 400 ಕೊಡ್ತಾನ. ಹಿಂಗ ಮಾಡಿ ದೊಡ್ಡ ತಮ್ಮಲ್ಲಿ ಚೇಂಜ್ ಮಾಡಿಸಿ ಬರ್ತಮ್ಮ. ನಮ್ಮಲ್ಲಿ ನಂಬೇಡಿ, ನಂಬೇಡ ನಂಬೇಡ ಹುಡುಗಿ ನನ್ನ ನಂಬೇಡ, ನಂಬೇಡ ನಂಬೇಡ ಹುಡುಗಿ ನನ್ನ ನಂಬೇಡ. ಸರಿ ಏನು ಮರೆ ವರ್ಷ ಹೋಗದ ಮಾಡ್ತಾನಲ್ಲ. ಕೊಡ್ತೀನಿ ಕೊಡ ಅಂತ ಬೇಡ ಬರೋದಿಲ್ಲ. ನೋಡೋದು ಹೇಳಕತ್ತಾವ 500 ರೂಪಾಯಿ ಇಸ್ಕೊಂಡು ಇಬ್ರು ಕೂಡ ಇಬ್ರು ಸುಮ್ಮನೆ ಆಕಿ ಕೊಟ್ರ 500 ತಂದಿರ್ಲಿ ಆಕಿ ರೊಕ್ಕ. ನನ್ನ ಮಾತು ಕೇಳಲಿ. ಏನ ರೊಕ್ಕ ಕೊಡ್ತೀನಿ, ಹಿಡ್ಕೊಂಡು ಕುಂದರು. ರೊಕ್ಕ ಅಂತ ಪಡ್ಕೊಂಡಿದೆ ನಿನಗಲೇ. ನಾ ಹೇಳಕತ್ತೀನಿ, ಅವ್ರು ಹೇಳಕತ್ತಾರ. ಸ್ನೇಹಿತರು ಮಾತು ನಂಬರ್ರಿ, ಹುಡುಗಿ ಮಾತು ನಂಬೇಡ್ರಿ. ಕಷ್ಟ ಅಂತ ನಡುರಾತ್ರಿ ಬಂದು ಮನಿ ಬಾಗಿಲ ಹೊಡೆದಾಗ ಬರೋರು ಸ್ನೇಹಿತರು. ಹುಡುಗಿಯರ ಸುಖದಾಗ ಕೈ ಕೊಟ್ಟೋಕ, ಏನ ಕಷ್ಟದಾಗ ನಮ್ ಜೊತೆ ಇರ್ತಾರ. ನನಗೇನು ಗೊತ್ತಲೇ, ಗೃಹಲಕ್ಷ್ಮಿ 2,000 ರೂಪಾಯಿ ಬಿದ್ದೈತಿ ಕೊಡ್ತಾಳ. ಕಾಲೇಜು ಮುಗಿಸಿ ಗಡಗಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಎಲ್ಲಿಂದ ಕೊಡ್ಲೆ ರೊಕ್ಕ ಇಲ್ಲ ನಂತರ ಸರಳ ರೊಕ್ಕ ಕೊಡ್ತೇನೆ. ನಿಮ್ಮ ಮೌತಕ್ಕೆ ಹೋದೆ, ನಿಮ್ಮ ಮೌತಕ್ಕೆ ಹೋದೆ. ನಿನ್ನ ಮಗಳ 10 ರೂಪಾಯಿ ಸೊಂಡಾಳ ರೊಕ್ಕ ಕೊಡ್ತೇನೆ. ನಿನ್ನ ಮಗಳು ಹೊತ್ತೊಂಡು ಮದುವೆ ಮಾಡ್ಕೊಂಬರೋದಕ್ಕೆ ನಾವು ಮಾತಾಡಿದ್ರೆ ಮಮ್ಮ ನಂದಾದ್ರು ಒಂದ, ನಿಂದಾದ್ರು ಒಂದ. ನನ್ನ ಕಡೆ ಇದ್ರೆ ಏನಾಯ್ತು, ನಿನ್ನ ಕಡೆ ಇದ್ರೆ ಏನಾಯ್ತು, ಒಂದ ನೋಡ್ರಿ ರಾಘವ ಹೆಂಗದಾಳ. ಇವಾಗ 50 ರೂಪಾಯಿಗೆ ನಂದು ನಿಂದ ಅನ್ನಕತ್ತಾಳ. ಹ್ಞೂ ಆಯ್ತು ನಂದು. ಮುಂದೆ 1,00,000 ರೂಪಾಯಿ ತಂದಾಗ ನಂದು ನಿಂದು ಒಂದಂದ್ರೆ ಉತ್ತೈತಿ ಮಾಡ್ಕೊಳ್ಳಿ. ಜಾತ್ರೆ ಅದು ಅಂತೆ. ಅಮ್ಮ ನನ್ನ ಭೇಟಿ ಮಾಡೋದಕ್ಕೆ ಅಂತ ಆಗೋದು ಬರ್ತಾನೆ ಇರ್ತಾರೆ. ಆದ್ರೆ ನೀನು ಬರ್ದಿರ್ಲಿಲ್ವಲ್ಲ, ಅದಕ್ಕೆ ಮೊದಲು ನಿನಗೆ ಭೇಟಿ ಮಾಡೋ ಮಾತಿಗೆ ಕೊಡ್ಬೇಕು. ಅಂತೂ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟೇನು ಮಾಡ್ತಾರೆ. ಮತ್ತೆ ಒಕ್ಕಲಿಗ ಒಕ್ಕಲಿದ್ದರೆ ಬಿಕ್ಕುವುದು ಜಗವೇನಂತ. ಹಂಗ ರೈತ ಹೊರಟ ದುಡಿದ್ರೆ ರೈತರಿಗೆ ಸಮಾಧಾನ. ನನಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದ ನನಗೆ ಕುಡಿಯೋದಕ್ಕೆ ಎಣ್ಣೆ ತುಂಬ ಹೇಳಕ. ಈಗ ಊರಿಂದ ಬರುವಾಗ ಕ್ಯಾಂಟೀನಲ್ಲಿ ಕಾಫಿ ಕುಡ್ಕೊಂಡು ನೀನು ವಿದ್ಯಾಭ್ಯಾಸ ಹೇಗಿರುತ್ತೆ, ನೀನು ಆರೋಗ್ಯ ಹೇಗಿದೆ? ನಾನು ಚೆನ್ನಾಗಿದ್ದೀನಿ, ನನ್ನ ವಿದ್ಯಾಭ್ಯಾಸ ಚೆನ್ನಾಗಿರ್ತದೆ. ಹೋಗ್ಲಿ, ನೀನು ಹೇಗಿದ್ದೀಯಾ? ನಾನು ಆರಾಮಿದ್ದೀನಿ ನೋಡಪ್ಪ. ಬಂದ್ಬಿಡು, ಅಲ್ಲೇ ಕುಂದ್ರೊಳಗೆ ನಾನು ಸ್ವಲ್ಪ ಕಬ್ಬಿನ ಕೊಡ್ದಾಗ ಹೋಗ್ಬೇಕು. ಯಾಕಂದ್ರೆ ನರಿಗಳು ಕಾಟ ಹೆಚ್ಚಾಗೈತಪ್ಪ. ಸರಿ, ನೀವು ಹೋಗಿ ನೋಡ್ಕೊಂಡು ಬಾ. ನಾ ಸ್ವಲ್ಪ ತೋಟ ಸುತ್ತಾಡ್ಕೊಂಡು ನೇರವಾಗಿ ಪಂಪ್ಸೆಟ್ ರೂಮ್ ಕಡೆ ಬರಬೇಕು. ಅಲ್ಲ, ನಾನು ಊರಿನಿಂದ ಬಂದಿದ್ದೀನಿ. ನಿನಗೋಸ್ಕರ ನಮ್ಮ ತೋಟದಲ್ಲಿ ದಾರಿ ಕಾಯ್ತಾ ಇರ್ತೀನಿ. ಬೇಗ ಇಲ್ಲಿ ಮುಗಿಸ್ಬೋದ ಅಂತ ನನ್ನ ಪ್ರೇತಮಿ ಕಾಂಚನಾಳಿಗೆ ಆ ಶಂಕರನ ಕಡೆ ಹೇಳಿ ಕಳಿಸಿದೆ. ಆದ್ರೆ ಅವಳು ಇಷ್ಟೊತ್ತಾದ್ರೂ ಬರಲಿಲ್ಲ. ಬರೀ ಹೆಣ್ಣನ್ನೇ ತೋರಿಸ್ತೀರಿ ಅಂತ ನೋಡಿ, ನಾನು ಇಲ್ಲಿ ಬಂದು ತುಂಬಾನೇ ಹೊತ್ತಾಯ್ತು. ನಾನು ಬಂದು ಆ ಮರದ ಹಿಂದೆ ಮರೆಯಾಗಿ ಕಳ್ಳಿ ಬಂದು ಮರೆಯಲ್ಲಿ ನಿಂತ್ಕೊಂಡಿದ್ಯಾ? ಅಯ್ಯೋ ಬಿಡ್ರಿ ನನ್ನ ಕಿವಿನ ರೀ. ನಾನು ಬಂದು ಮರೆಯಲ್ಲಿ ನಿಂತ್ಕೊಳ್ದೆ, ನಿಮ್ಮ ಎದುರಿಗೆ ಬಂದು ನಿಲ್ತಾ ಇದ್ದೆ. ಜೊತೆ ನಿಮ್ ತಮ್ಮ ಇದ್ರಲ್ಲ, ಅದಕ್ಕೆ ಬರ್ಲಿಲ್ಲ. ನೋಡಿ, ನೀವೇನ್ ಬರ್ತೀರೋ ಅಂತ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ಅಂದಾಗ ನಿಮ್ಮನ್ನು ನೋಡಲಿಕ್ಕೆ ಬರ್ತಾ ಇರ್ತೀನಿ.
ಇಷ್ಟೊತ್ತಿನ ಮೇಲಾದ್ರೂ ಬಂದಿಲ್ಲ ನನಗೆ. ರೀ ನಿಮ್ಗೊಂದ್ ಮಾತು ಕೇಳ. ಹೇಳು, ಅದಕ್ಕೆ ನಾನು ಅದೇ ನಾವಿಬ್ರು ಎಷ್ಟು ದಿನ ಅಂತ ಈ ರೀತಿ ಕದ್ದು ಮುಚ್ಚಿ ಪ್ರೀತಿ ಮಾಡೋದು. ಆದಷ್ಟು ಬೇಗ ಈ ವಿಷಯ ನಿಮ್ಮ ತಾಯಿಯವರಿಗೆ ತಿಳಿಸಿ ಮದುವೆಗೆ ಯಾವಾಗ ಒಪ್ಪಿಗೆ ಪಡಿತೀರಿ? ಯಾಕೆ ಕಾಂಚನ, ಎಂದೂ ಕೇಳದ ಪ್ರಶ್ನೆನ ಇವತ್ತು ಕೇಳ್ತಾ ಇದ್ದೇನೆ, ಯಾಕೆ? ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಕುಲಸ್ಥ ಮನೆತನದ ನಿಮ್ಮ ತಾಯಿಯವರು ಬಡ ಕುಟುಂಬದ ಹೆಣ್ಣಾದ ನನ್ನನ್ನು ತಮ್ಮ ಮನೆಯ ಸೊಸೆಯನ್ನಾಗಿ ಸ್ವೀಕರಿಸ್ಕೊಳ್ತಾರೋ ಇಲ್ಲ ಅಂತ ನನಗೆ ಅನುಮಾನ. ಏ ಹುಚ್ಚಿ, ನಮ್ಮ ತಾಯಿಯವರ ದೊಡ್ಡ ಗುಣ ನಿನಗೆ ಗೊತ್ತಿಲ್ಲ. ಅವರೆಂದೂ ಜಾತಿ ಎನಿಸುವಂತ ಸಣ್ಣ ಗುಣದವರಲ್ಲ. ಮೇಲಾಗಿ ನಿನ್ನ ಪವಿತ್ರವಾದ ಪ್ರೀತಿಗೆ ಬೆಲೆ ಕೊಡುವವರು. ನನಗೆ ಯಾಕೋ ತುಂಬಾನೇ ಭಯವಾಗ್ತಾ ಇದೆ. ವಿನಾಕಾರಣ ನೀನ್ ಯಾಕೆ ಭಯ ಪಡ್ತೀಯ? ರೀ, ಪ್ರೀತಿ ಅನ್ನೋದು ಮರ ಇದ್ದ ಹಾಗೆ. ಪ್ರೀತಿಯ ಮರ ಅದೆಷ್ಟೋ ಗಟ್ಟಿಯಾಗಿದ್ರು ಶ್ರೀಮಂತಿಕೆ ಆಸ್ತಿ ಅಂತಸ್ತವನ್ನು ಬಿರುಗಾಳಿ ನಮ್ಮ ಪ್ರೀತಿಯ ಮರವನ್ನು ಉರುಳಿಸಿಬಿಡ್ತದೆ ಅಂತ ನನಗೆ ಯಾಕೋ ತುಂಬಾನೇ ಹೆದರಿಕೆ ಆಗ್ತಾ ಇದೆ. ಕಾರಣ ಆದಷ್ಟು ಬೇಗ ನನ್ನನ್ನು ಮದುವೆ ಆಗಿ ಇಲ್ಲವಾದ್ರೆ ಈ ವಿಷಯವನ್ನು ನಿಮ್ಮ ತಾಯಿಯವರಿಗೆ ತಿಳಿಸಿ ಅಂತ ಅವಸರ ಮಾಡ್ತಾ ಇದೆಯಾ? ನೋಡು ಕಾಂಚನ, ನಿನ್ನ ಕಂಕಣ ಬಲ ಕೂಡಿ ಬಂದ್ರೆ ನಾವು ಲೇಟ್ ಮಾಡ್ತೀವಿ ಅಂದ್ರೂ ಅದು ಲೇಟ್ ಮಾಡೋದಿಲ್ಲ. ನೀವೇನು ಹಾಗೆ ಹೇಳ್ತೀರಾ, ಆದ್ರೆ ಅಂತ ಮತ್ತೆ ಯಾಕೆ ನಾನು ಹೇಳ್ತೀಯ? ತಂದೆ ತಾಯಿ ಇಲ್ಲದ ಪರದೇಶಿಯನ್ನು ಈ ಸಮಾಜದಲ್ಲಿ ಒಂಟಿಯಾಗಿ ಬದುಕುವುದು ಎಷ್ಟು ಕಷ್ಟ ಅಂತ ನಿಮ್ಮಂತ ಗಂಡಸರಿಗೆ ಏನ್ ಗೊತ್ತು? ಅದು ಅಲ್ಲದೆ ಬಡತನದಲ್ಲಿ ಹುಟ್ಟಿ ಶ್ರೀಮಂತರ ಮನೆಯ ಜ್ಯೋತಿಯನ್ನು ಬೆಳಗುವ ಭಾಗ್ಯ ಪಡೆದುಕೊಂಡ ಹೆಣ್ಣಿನ ಜನ್ಮ ಸಾರ್ಥಕತೆ ಪಡಿಬೇಕಾದ್ರೆ ಗಂಡರ ಮನೆಯವರು ತುಂಬಾ ವಿಶಾಲ ಮನೋಭಾವನೆಯುಳ್ಳವರಾಗಿರ್ಬೇಕು. ಏ ಹುಚ್ಚಿ, ನಮ್ಮ ತಾಯಿ ಅಂದ್ರೆ ಸಾಕ್ಷಾತ್ ದೇವರಿದ್ದಂತೆ. ಅಂತ ತಾಯಿ ಹೊಟ್ಟೆಯಲ್ಲಿ ಹುಟ್ಟಬೇಕಾದ್ರೆ 7 ಜನ್ಮದಲ್ಲಿ ಪುಣ್ಯ ಮಾಡಬೇಕು. ವಿನಾಕಾರಣ ನಿನ್ನ ಬಗ್ಗೆ ಅನುಮಾನ ಗಂಡನ ಮನೆಗೆ ಅಡಿಡುವ ಮೊದಲು ಅನುಮಾನ ಪಡಲೇಬೇಕು. ಯಾಕಂದ್ರೆ ಹೆಣ್ಣಿನ ಜೀವನ ಬೇರೊಬ್ಬರ ಕೈಯಲ್ಲಿರುವ ಕನ್ನಡಿ ಇದ್ದಂತೆ. ಕೈ ಜಾರಿ ಬೀಳಲಿ ಅಥವಾ ಹಿಡಿದವರೇ ಬೀಳಿಸಲಿ, ಒಡೆದು ಹೋಗುವುದು ಹೆಣ್ಣೆಂಬ ಕನ್ನಡಿಯಲ್ವೇ. ಪ್ರೀತಿ ಅನ್ನೋದು ಯಾರಿಂದಲೂ ಕೇಳಿ ಪಡೆಯುವಂತ